ಸಂಬಳ ಫಿಕ್ಸ್ ಮಾಡಿದ್ದಾರೆ ಅಂದರೆ ಸಂವಿಧಾನದಲ್ಲಿ ಆರ್ಟಿಕಲ್ 23-24 ಏನು ಹೇಳುತ್ತೆ? ಶೋಷಣೆಗೆ ವಿರೋಧವಾದ ಆರ್ಟಿಕಲ್ ಅದು. ಇದು ಸಂವಿಧಾನಕ್ಕೆ ವಿರೋಧವಾದದ್ದು. ಆರ್ಟಿಕಲ್ 39A ಕನಿಷ್ಠ ವೇತನ ಕೊಡಬೇಕು. ಅಂದರೆ ಕನಿಷ್ಠ ವೇತನ ಅಂದರೆ ಇವ್ರು ಕೊಡೋ 4,000 5,000 ಅಲ್ಲ. ಬೆಂಗಳೂರಲ್ಲಿ ಬಾಳ್ಬೇಕಂದ್ರೆ ಎಷ್ಟು ಬೇಕೋ 50,000 ಕೊಡಬೇಕು. 50,000 ಕಡಿಮೆ ಸಂಬಳ ತಗೊಂಡು ಬೆಂಗಳೂರಲ್ಲಿ ಬಾಳಕ್ಕಾಗತ್ತಾ? ಹಳ್ಳಿಗಳಲ್ಲಿನೂ 30,000 ಬೇಕಾಗುತ್ತೆ. ಇದು ಸಂವಿಧಾನದ ಕೂಲಿ. ಏನು ಕೂಲಿ? ಸಂವಿಧಾನದ ಕೂಲಿ 30,000 ರೂಪಾಯಿ. ಕಾನೂನನ್ನ ಕೂಲಿ 30,000 ರೂಪಾಯಿ. ಆದರೆ ಅನ್ಯಾಯದ ಕೂಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಬಂದಿದ್ದೀರಾ, ಅನ್ಯಾಯದ ಕೂಲಿ. ಈಗ ದೇಶ ಅಂದರೆ ಕಾರ್ಮಿಕರಂದು ಇದ್ದಾರಲ್ಲ, ಕಾರ್ಮಿಕರ ಇಲ್ವಾ? ನೀವು ದುಡಿಯೋವರು, ನೀವು ದುಡಿತೀರಾ ಇಲ್ವಾ? ಇಲ್ಲ ದೋಚ್ಕೊಂಡು ಹೋಗ್ತೀರಾ? ಕಂತ್ರಿ ಕೆಲಸ, ಮಂತ್ರಿ ಕೆಲಸ ಮಾಡ್ತೀರಾ? ದುಡಿತೀರಾ ನೀವು, ಆದರೆ ನೀವು ದುಡಿಯೋರಿಲ್ಲ. ನೀವು ಕಾರ್ಮಿಕರಂದ್ರೆ ನಿಮಗೆ 1 ಏಪ್ರಿಲ್ 1ನೇ ತಾರೀಕು ಕಾಸ್ಟ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ DA ಕೊಡಬೇಕು. ಗೊತ್ತಾ? DA ಅಂದರೆ ಬೆಲೆ ಏರಿಕೆ ಜಾಸ್ತಿ ಆದರೆ DA ಕೊಡಬೇಕು. ನಿಮಗೆ DA ಇದಾ? ಕಾರ್ಮಿಕರಂದ್ರೆ ಕಸ ಕೊಡ್ಸೋರಿಗೆ, ಒಲೆ ಚರಂಡಿ ಕ್ಲೀನ್ ಮಾಡೋರಿಗೆ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆ, ಕಾಂಟ್ರಾಕ್ಟ್ ಲೇಬರ್ ಕೆಲಸ ಮಾಡೋರಿಗೆ, ಕೂಲಿ ಎತ್ತೋರಿಗೆ, ಪ್ರತಿ ಒಬ್ಬರಿಗೆ ಏನಿದೆ? DA ಇದೆ. ಒಲೆ ಚರಂಡಿ ಇಲ್ಲಿ ರೇಸ್ ಕೋರ್ಸ್ ಇದೆ. ರೇಸ್ ಕೋರ್ಸ್ ಕಾರ್ಮಿಕರಿಗೆ DA, ಪೌರ ಕಾರ್ಮಿಕರಿಗೆ DA, ಗುತ್ತಿಗೆ ಕಾರ್ಮಿಕರಿಗೆ DA. ಆದರೆ ನಿಮಗಿಲ್ಲ. ಇದಾ? ಆದರೆ ನೀವು ದುಡಿಯೋರು DA ಯಾಕೆ ಕೊಟ್ಟಿಲ್ಲ? DA ಯಾಕೆ ಕೊಟ್ಟಿಲ್ಲ? ನಿಮಗೂ DA ಇಲ್ಲ, ಆಶಾ ಕಾರ್ಯಕರ್ತರಿಗೆ DA ಇಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ DA ಇಲ್ಲ, 108 ಆಂಬುಲೆನ್ಸ್ ನರ್ಸಸ್ಗೆ DA ಇಲ್ಲ, ಏಡ್ಸ್ ಕಂಟ್ರೋಲ್ ನರ್ಸಸ್ಗೆ DA ಇಲ್ಲ, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನರ್ಸಸ್ಸು MSc ನರ್ಸಿಂಗ್, BSc ನರ್ಸಿಂಗ್, ಡಿಪ್ಲೊಮಾ ನರ್ಸಿಂಗ್ DA ಇಲ್ಲ. ರೂರಲ್ ಹೆಲ್ತ್ ಮಿಷನ್ ನರ್ಸಸ್ಗೆ DA ಇಲ್ಲ. ಗೆಸ್ಟ್ ಲೆಕ್ಚರರ್ಸು, ಗೆಸ್ಟ್ ಟೀಚರ್ಸ್ಗೆ DA ಇಲ್ಲ. ಇದೆಲ್ಲ ಸ್ಕೀಮ್ ವರ್ಕರ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸರ್ಕಾರ ಬುದ್ಧಿವಾದ ನೋಡಿ, ಅದೇ ಅವರು ಆಲ್ಕೋಹಾಲ್ ಕುಡಿತಾರೆ, ನೀವು ಹಾಲು ಕಾಯಿಸಿದ್ರ? ನೀವು ಹಾಲು ಕುಡಿಯೋದಿಲ್ಲ, ಹಾಲು ಕುಡಿಯೋದ್ರೆ ತಪ್ಪಂತಾರೆ. ಹಾಲು ಕಾಯಿಸಿದ್ರ ಕುಡಿಯೋಕ್ಕಾಗತ್ತಾ? ನೀವು ಕುಡಿದ್ರೆ ಕೆಲಸದಿಂದ ಓಡಿಸ್ಬಿಡ್ತಾರೆ. ಸರ್ಕಾರ ಎಷ್ಟು ಬುದ್ಧಿವಂತರು ನೋಡಿ. ಇಲ್ಲಿ ಅವರು ಬರ್ತಾರೆ, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನರ್ಸಸ್ ಬರ್ತಾರೆ, ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ನರ್ಸಸ್ 5,000-6,000 ಜನ ಬರ್ತಾರೆ, ಆಶಾ ಕಾರ್ಯಕರ್ತರು ಬರ್ತಾರೆ, DA ಅದು ಅಂಗನವಾಡಿ ಅವರು ಬರ್ತಾರೆ. ಇವರು ಯಾರಿಗೂ DA ಇಲ್ಲ. ಈಗ ನೀವು ಸ್ಲೋಗನ್ ಹಾಕಿದ್ರಿ, ಏನನ್ನ ಹಾಕಿದ್ರಿ? ಬೇಕೇ ಬೇಕು, ಗ್ರಾಚ್ಯುಟಿ ಬೇಕು ಅಂದ್ರಿ. ಹೌದಾ? ಬೇಡವಾ ಗ್ರಾಚ್ಯುಟಿ? ಈ ಸ್ಕೀಮ್ ವರ್ಕರ್ಸ್ ಯಾರಿಗೂ ಗ್ರಾಚ್ಯುಟಿ ಇಲ್ಲ, PF ಇಲ್ಲ, ESI ಇಲ್ಲ, ಕನಿಷ್ಠ ವೇತನ ಇಲ್ಲ, ಇನ್ಕ್ರಿಮೆಂಟು ಇಲ್ಲ, LTC ಇಲ್ಲ, ಓವರ್ ಟೈಮ್ ಅನ್ನೋದಿಲ್ಲ. ಅಂದರೆ ಸ್ಕೀಮ್ ವರ್ಕರ್ಸ್ ಎಲ್ರಿಗೂ ಕೂಡ ಕಾನೂನು ಪ್ರಕಾರ, ಕಾರ್ಮಿಕರ ಕಾನೂನು ಏನಿದೆ, ಕೆಲಸದ ಭದ್ರತೆ ಇಲ್ಲ, ಸಂಬಳದ ಭದ್ರತೆ ಇಲ್ಲ, ಇನ್ಕ್ರಿಮೆಂಟ್ ಅನ್ನೋದು ಇಲ್ಲ, ಸಾಮಾಜಿಕ ಭದ್ರತೆ ಕೂಡ
ಇಲ್ಲ. ಅಂದ್ರೆ ಇಡೀ ಸರ್ಕಾರ ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಲ್ವಾ? ಈಗ 4600, 4700 ನೋಡಿ, ಬಾಡಿಗೆ ಕಟ್ಟಿ ಮಕ್ಕಳನ್ನ ಓದಿಸಿ, ಕಾಯಿಲೆ ಬಂದರೆ ಡಾಕ್ಟ್ರನ್ನ ನೋಡಿ, ಮನೆಯಲ್ಲಿ ಮದುವೆ ಮಾಡಿ, ಹುಟ್ಟು ಹಬ್ಬ ಮಾಡಿ, ಸತ್ತರೆ ಎತ್ತಾಕಿ ಇದೆಲ್ಲ ಕೆಲಸ ಮಾಡೋಕ್ಕೆ 4600 ಸಾಧ್ಯನಾ? ಅದೇ ಸಿದ್ದಣ್ಣನಿಗೆ ಗೊತ್ತಿಲ್ಲ, ಇದು ಕುಮಾರಣ್ಣಗೂ ಗೊತ್ತಿಲ್ಲ, ಸಿದ್ದಣ್ಣಗೂ ಗೊತ್ತಿಲ್ಲ. ಯಾವ ಲೆಕ್ಕದಲ್ಲಿ 4600 ಕೊಡ್ತಾರೆ? ಯಾವ ಲೆಕ್ಕದಲ್ಲಿ 4700 ತಿಂಗಳಿಗೆ ಕೊಡ್ತಾರೆ? ಕೆಲವರು ಹೇಳ್ತಾರೆ ನಾವು ಹಿಂದೂಗಳಿಗೆ ಒಂದಂದ್ರೆ ಓಡೋಡಿ ಬರ್ತೀವಿ. ನೀವೆಲ್ಲ ಮುಸಲ್ಮಾನ್ರ? ನೀವು ಮುಸಲ್ಮಾನ? ಹಿಂದೂ ತಾನೇ? ನೀವು ಮ್ಯಾನ್ಮರು, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದಿದ್ದೀರಾ? ಕರ್ನಾಟಕದವ್ರು ತಾನೆ, ಹಿಂದೂಗಳು ತಾನೆ, ಕನ್ನಡ ಮಾತಾಡ್ತಾನೆ, ಕನ್ನಡ ನೆಲ, ಕನ್ನಡ ಜನ, ಕನ್ನಡ ಜಲ. ಮತ್ತು ಎಲ್ಲಪ್ಪ ಹಿಂದೂ ಪರ ಸಂಘಟನೆಗಳು? ಹಿಂದೂಗೂ ಒಂದಂದ್ರೆ ನಾವು ಹೋರಾಟ ಮಾಡ್ತೀವಂದ್ರಲ್ಲ. ಕರ್ನಾಟಕದಲ್ಲಿರೋ 1,14,000 ಹಿಂದೂ ಬಿಸಿ ಊಟ ಕಾರ್ಯಕರ್ತರಿಗೆ 4,600, 4,700 ಸಂಬಳ. ಇಷ್ಟೊಂದು ಅನ್ಯಾಯ ನಡೀತಾ ಇದೆ. ಎಲ್ಲಪ್ಪ ಹೋಗಿದ್ದೀರಿ ನೀವಲ್ಲ? ಈಗ ಬಡ್ಜೆಟು, ಕೇಂದ್ರ ಸರ್ಕಾರದ ಬಡ್ಜೆಟು ಎಷ್ಟು? 53 ಲಕ್ಷ ಕೋಟಿ. ಅದರಲ್ಲಿ ಅದಾನಿಗೆ 1,30,000 ಕೋಟಿ ಫ್ರೀಯಾಗಿ ಮನ್ನಾ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ 1,30,000 ಕೋಟಿ ಮಜಾ ಮಾಡಿದ್ದಾರೆ. 53 ಲಕ್ಷ ಕೋಟಿಯಲ್ಲಿ ಇಡೀ ದೇಶದಲ್ಲಿರುವ ಮಿಡ್ ಡೇ ಮೀಲ್ ವರ್ಕರ್ಸು, ಬಿಸಿ ಊಟ ಕಾರ್ಯಕರ್ತರು, ಮಹಿಳೆಯರಿಗೆ ಬಡ್ಜೆಟ್ಟಲ್ಲಿ ₹1 ಒದಗಿಸಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತಾರೆ. ಅದು ಮೇನ್ ಇಂಜಿನ್, ಇದು ಸೈಡ್ ಇಂಜಿನು. ಮೇನ್ ಇಂಜಿನು ಮೀಟರ್ ಆಫ್. ಕೇಂದ್ರ ಸರ್ಕಾರ 53 ಲಕ್ಷ ಕೋಟಿನಲ್ಲಿ ನಿಮ್ಗೆ ಏನೂ ಕೊಟ್ಟಿಲ್ಲ. ಇಡೀ ಸ್ಕೀಮ್ ವರ್ಕರ್ಸ್ಗೆ ಏನೂ ಕೊಟ್ಟಿಲ್ಲ. ಈಗ ಸಿದ್ದಣ್ಣ ಬಡ್ಜೆಟ್ ಹಾಕಿದ್ರು, 5 ಲಕ್ಷ ಕೋಟಿ ಬಡ್ಜೆಟು. ಎಷ್ಟಮ್ಮ? 5 ಲಕ್ಷ ಕೋಟಿ ಬಡ್ಜೆಟ್. ಸ್ವಿಮ್ಮಿಂಗ್ ಪೂಲ್ ಕಟ್ತಾರೆ, 5 ಸ್ಟಾರ್ ಹೋಟೆಲು, 5 ಸ್ಟಾರ್ ಮಾಲು, 5 ಸ್ಟಾರು ಮನೆ, 7 ಸ್ಟಾರು, 10 ಸ್ಟಾರು. ಆದರೆ ಬಿಸಿ ಊಟ ಕಾರ್ಯಕರ್ತರಿಗೆ 5 ಲಕ್ಷ ಬಡ್ಜೆಟ್ಟಲ್ಲಿ ₹5 ಒದಗಿಸಿಲ್ಲ. ಗೊತ್ತಾ? ನಿಮ್ಮ ಇಲಾಖೆದವರು, ನಿಮ್ಮ ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟ್ರು, ₹4,600 ಅನ್ಯಾಯ, ₹4,700 ಅನ್ಯಾಯ, ₹1,000 ಮಾಡಿ ಅಂದು ರೆಕಮೆಂಡ್ ಮಾಡಿದ್ರು ಇಲ್ವೋ? ನೀವು ಅವ್ರನ್ನೇ ಕೇಳಬೇಕು. ನನಗೆ ಬಂದಿರೋ ಸುದ್ದಿ ಪ್ರಕಾರ ನಿಮ್ಮ ಇಲಾಖೆಯವರು ಇದು 4,600, 4,700 ಸರಿ ಇಲ್ಲ. ಅದನ್ನು 5,600, 5,700 ಮಾಡಿ ಅಂದು ಸರ್ಕಾರಕ್ಕೆ ತಿಳಿಸಿದ್ರು. ಆದರೆ ಸರ್ಕಾರ 1,000 ಜಾಸ್ತಿ ಕೊಡಲ್ಲ, 1,000 ಜಾಸ್ತಿ ಮಾಡಲ್ಲ ಅಂದು 4,600 ಮತ್ತು 4,700 ನಿಮ್ಮನ್ನ ಇಟ್ಟಿದ್ದಾರೆ. ₹1,000 ಕೊಟ್ರೆ ಎಷ್ಟೇ ಆಗುತ್ತೆ? ₹1,000 ಒಂದು ತಿಂಗಳಿಗೆ. ನಿಮ್ಮ ಅಪ್ಪನ ಗಂಟೆಯನ್ನು ಹೋಗುತ್ತೆ. ಇದು ನಿಮ್ಮ ದುಡ್ಡಲ್ಲ, ತೆರಿಗೆ ದುಡ್ಡು, ಸರ್ಕಾರದ ದುಡ್ಡು, ಜನರ ದುಡ್ಡು, ಶ್ರಮದ ದುಡ್ಡು. ₹1,000 ಕೊಡಕ್ಕೆ ಆಗೋದಿಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ಸೀಟ್ ಬಿಟ್ಟು ಹೋಗಯ್ಯ. ನಿನಗೆ ಯಾಕೆ ಮಂತ್ರಿ ಅನ್ನೋ ಹೆಸರು ಹಾಕಿದೆ ನಿಮ್ಗೆ? ದುಡಿಯುವ ಜನರಿಗೆ ₹1,000 ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಎಂತ ಮಂತ್ರಿ ನೀನು? ನಿಮ್ಮ ಮನೆಗಳು ಎಷ್ಟಿದೆ? ಒಂದು ಮಂತ್ರಿ ಮನೆ ಕೊಂದ್ಕೊಂಡ್ರು
214 ಕೋಟಿ. ಮೊದಲೇ 10 ಮನೆ ಇದೆ, 11ನೇ ಮನೆ 11 ಕೋಟಿ ಕೊಟ್ಟು ಖರೀದಿ ಮಾಡಿದ್ರು. ಅದಿಲ್ಲದೆ ಅಲ್ಲಿ ಒಂದು ಬಂಗ್ಲಾ ಬೇರೆ ಕೊಟ್ಟಿದ್ದಾರೆ. 10 ಮನೆ ಇಟ್ಕೊಂಡು 11ನೇ ಮನೆ 211 ಕೋಟಿ ಕೊಟ್ಟು ಖರೀದಿ ಮಾಡಿದ್ದು ಯಾರು? ಪ್ರತಿ ಮಂತ್ರಿಗಳು ಹಾಗೇ ಇದ್ದಾರೆ. ಸದಾಶಿವ ನಗರಲ್ಲಿನೂ ಮನೆ ಇರುತ್ತೆ, ಮಂತ್ರಿ ಕ್ವಾರ್ಟರ್ಸ್ ಅಲ್ಲಿನೂ ಬಂಗ್ಲಾ ಇರುತ್ತೆ. ಆದರೆ ನಮಗೆ 1000 ರೂಪಾಯಿ ಕೊಡೋಕೆ ಆಗೋದಿಲ್ವಾ? ನಿಮಗೆ 5 ಲಕ್ಷ ಕೋಟಿ ಬಜೆಟಲ್ಲಿ 1 ರೂಪಾಯಿ ಇಲ್ಲ. ಕೇಂದ್ರ ಸರ್ಕಾರ 53 ಲಕ್ಷ ಕೋಟಿಯಲ್ಲಿನೂ 1 ರೂಪಾಯಿ ಇಲ್ಲ. ನಿಮ್ಮ ಸಂಬಳ 4600 ಮತ್ತು 4700. DA ಯಾಕೆ ಕೊಡ್ತಾ ಇಲ್ಲ? ಯಾವ ಕಾರಣದಿಂದ? DA ಕೊಡಬೇಕು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ. 106 ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ. DA ಕೊಟ್ಟಿಲ್ಲ ಅಂದ್ರೆ ಅದು ಸ್ಲೇವರಿ ಎಂದು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೂ ಮರ್ಯಾದೆ ಇಲ್ಲ, ಸಂವಿಧಾನಕ್ಕೂ ಮರ್ಯಾದೆ ಇಲ್ಲ, ಕಾನೂನಿಗೂ ಮರ್ಯಾದೆ ಇಲ್ಲ. ಕಾನೂನು ಪ್ರಕಾರ